ಅಲ್ಲಿಗೆ ಒಂದು ವಂಶದ ವಂಶಾನುಚರಿತ ಅಂತ ಇದು ಒಂದು ಮುಖ ಪುರಾಣದಲ್ಲಿ, ರಾಜರ್ಷಿಗಳ ಅನಂತರ ಪರೀಕ್ಷಿತ ರಾಜ ಹೇಳ್ತಾನೆ, ನಮಗೆ ಬಹಳ ನುಂಗಲಾರದ ತುತ್ತು ಮುಂದಿನ ಸಂಗತಿ. ಅವನು ಹೇಳ್ತಾನೆ, ನನಗೆ ನಾವು ವಾಸವಾಗಿರ್ತಕ್ಕಂಥ ಈ ದೇಶ, ಈ ಭೂಮಿ, ಈ ದೇಶ ಅಷ್ಟೇ ಅಲ್ಲ, ಭಾರತ ವರ್ಷ ಅಷ್ಟೇ ಅಲ್ಲ, ಇಡೀ ಭೂಮಿ, ಆ ಭೂಮಿಯಲ್ಲಿರ್ತಕ್ಕಂಥ ಸಾಗರ, ಗಿರಿ, ನದಿಗಳು, ಬರೇ ಭೂಮಿಯಲ್ಲ, ಮತ್ತೆ ಖಗೋಳ, ಭೂಗೋಳ, ಆಕಾಶಕಾಯಗಳು, ಅದರಲ್ಲಿ ಇರತಕ್ಕಂಥ ಗ್ರಹಗಳು, ಅದಕ್ಕೂ ಭೂಮಿಗೂ ಇರುವ ಸಂಬಂಧ, ಅದರ ಅಂತರಗಳು, ಅದರ ಡಿಸ್ಟನ್ಸು, ಎಲ್ಲವನ್ನು ನಾನು ತಿಳಿಬೇಕು ಅಂತ. ಇದು ಮುಂದೆ ಬರ್ತಕ್ಕಂಥ ವಿಷಯಗಳಲ್ಲಿ ಬಹಳ ಸಮಸ್ಯೆ ವಿಷಯ. ಯಾಕೆಂದರೆ ಇದರಲ್ಲಿ ಅವರು ಹೇಳ್ತಕ್ಕ ಭೂಗೋಳವನ್ನು ನೀವು ಇವತ್ತು ಓದಿದ ಭೂಗೋಳದ ಪ್ರಕಾರ ಸಮನ್ವಯ ಮಾಡಲಿಕ್ಕೆ ಬರೋಲ್ಲ. ಅವರು ಹೇಳಿದ ಖಗೋಳವನ್ನು ಇವತ್ತು ನಮಗೆ ಗೊತ್ತಿರುವ ಖಗೋಳದ ಪ್ರಕಾರ ಸಮನ್ವಯ ಮಾಡಲಿಕ್ಕೆ ಬರೋಲ್ಲ. ಅದಕ್ಕೆ ಮುಖ್ಯವಾದ ಒಂದು ಕಾರಣ ಇದೆ. ಒಂದು, ವರಾಹ ಮಿಹಿರಾಚಾರ್ಯರು ಬಹಳ ಹಿಂದೆ ಒಂದು ಮಾತು ಹೇಳಿದರು. ಯಾಕೆಂದರೆ ಒಂದು ತಮಾಷೆ ಹೇಳ್ತೇನೆ ನಿಮಗೆ. ಇವತ್ತು ಪುರಾಣದ ಪ್ರಕಾರ ಸೂರ್ಯ ಭೂಮಿಗೆ ಹತ್ತಿರ, ಚಂದ್ರ ದೂರ, ಹೀಗೆ ಮಾತು ಕಾಣುತ್ತೆ ಮೇಲ್ನೋಟಕ್ಕೆ. ಇದನ್ನು ನೀವು ಅದೇ ಅರ್ಥ ಮಾಡಿದರೆ ನಮ್ಮ ಭಾರತೀಯ ಜ್ಯೋತಿಷ್ಯದಲ್ಲಿ ಅದನ್ನು ಒಪ್ಪೋದಿಲ್ಲ. ಯಾಕೆಂದರೆ ನಿಮಗೆ ಸೂರ್ಯಗ್ರಹಣ ಚಂದ್ರಗ್ರಹಣ ಹಿಡಿಬೇಕಾಗಿದ್ದರೆ ಸೂರ್ಯ ಭೂಮಿಗೆ ಹತ್ತಿರ, ಚಂದ್ರ ದೂರ ಅಂತ ಇಟ್ಕೊಟ್ರೆ ಆಗೋಲ್ಲ. ಚಂದ್ರ ಭೂಮಿಗೆ ಹತ್ತಿರ ಆಗಬೇಕು, ಇಲ್ಲ ಸೂರ್ಯ ಚಂದ್ರ ಗ್ರಹಣ ಕೌಂಟ್ ನಮಗೆ ಗಣಿತದಲ್ಲಿ ಕಂಡು ಹಿಡಿಯಲಿಕ್ಕೆ ಆಗೋದಿಲ್ಲ. ಅದರಿಂದ ಭಾರತೀಯ ಜ್ಯೋತಿಷ್ಯದ ಪ್ರಕಾರ ಕೂಡ, ಜ್ಯೋತಿಷ್ಯ ಅನ್ನೋದು ವೇದದ ಅಂಗ, ವೇದಾಂಗ ಜ್ಯೋತಿಷ್ಯದ ಪ್ರಕಾರ ಚಂದ್ರ ಭೂಮಿ ಹತ್ತಿರ ಇರುವುದು, ಸೂರ್ಯ ದೂರ ಇರುವುದು. ಆದರೆ ಪುರಾಣ ಸೂರ್ಯ ಹತ್ತಿರ, ಚಂದ್ರ ದೂರ ಅಂತ ಹೇಳುತ್ತೆ. ಇದು ಒಂದು ದೃಷ್ಟಾಂತ. ಅದಕ್ಕೆ ಕಾರಣಗಳು ಬೇರೆ ಇದೆ. ಅವರು ಹೇಳತಕ್ಕಂಥ ಸೂರ್ಯಚಂದ್ರರು ಅವರು ಗ್ರಹಗಳನ್ನು ಹೇಳುವುದಲ್ಲ, ಲೋಕಗಳನ್ನು ಹೇಳ್ತಾರೆ. ದೇವಲೋಕ ಅದು ಕಾಣುತ್ತಾ? ಕಾಣೋಲ್ಲ. ಸೂರ್ಯಲೋಕ ನಮ್ಗೆ ಕಾಣುತ್ತಾ? ಕಾಣೋಲ್ಲ. ಚಂದ್ರಲೋಕ ನಮ್ಗೆ ಕಾಣೋಲ್ಲ. ನಮಗೆ ಸೂರ್ಯಚಂದ್ರ ಗ್ರಹಗಳು ಕಾಣೋದು ಅಷ್ಟೇ, ಅಂದರೆ ಆ ಮಣ್ಣಿನ ಗೋಲಗಳು. ಹಾಗಾಗಿ ಅವರು ಬೇರೆ ಒಂದು ನೆಲೆಯಲ್ಲಿ, ಬೇರೆ ಆಯಾಮದಲ್ಲಿ ಹೇಳ್ತಾರೆ, ಅದು ನಮಗೆ ಅರ್ಥ ಆಗೋದಿಲ್ಲ. ಭೂಮಿಯಲ್ಲೂ ಅಷ್ಟೇ. ಅವರು ಭೂಮಿಯ ವಿಷಯ ಹೇಳುವಾಗ ನೋಡಿ, 7 ಸಮುದ್ರಗಳನ್ನು ಹೇಳ್ತಾರೆ. 7 ಸಮುದ್ರಗಳು ಎಲ್ಲಿದೆ? ಅಲ್ಲ, ಅದು ಎಲ್ಲಿದೆ ಅಷ್ಟೇ ಅಲ್ಲ, ಇರುವುದು ಸಾಧ್ಯವೋ? ನಮ್ಗೆ ಬರೋದು ಪ್ರಶ್ನೆ ಅದು. ಇರುವುದು ಸಾಧ್ಯವೋ? ಯಾಕೆಂದರೆ ಉಪ್ಪು ನೀರಿನ ಸಮುದ್ರ ಇರುವುದು ಸಾಧ್ಯ, ನಾವು ನೋಡಿದ್ದೇವೆ. ಆಮೇಲೆ ಅದರ ನಂತರ ನೆಕ್ಸ್ಟ್ ಅವ್ರು ಹೇಳುವುದು ಇಕ್ಷು ಸಮುದ್ರ, ಕಬ್ಬಿನ ಹಾಲಿನ ಸಮುದ್ರ, ಅದಿರುವುದು ಸಾಧ್ಯವಾ? ಆ್ಯನ್ ಓಷನ್ ಆಫ್ ಶುಗರ್ ಕೇನ್ ಜ್ಯೂಸ್, ಆಹಾ, ಇರೋದು ಸಾಧ್ಯವೋ? ಅದು ಶುಗರ್ ಕೇನ್ ಜ್ಯೂಸಿನದ್ದು ಸಮುದ್ರ ಇರುವುದು ಸಾಧ್ಯವೋ? ಇಟ್ಸ್ ಇಂಪಾಸಿಬಲ್ ಅಲ್ವಾ? ಆಮೇಲೆ ಇದು ಲವಣ, ಇಕ್ಷು, ಸುರ, ಕಳ್ಳಿನ ಸಮುದ್ರ, ಲಿಕ್ಕರ್ ಓಷನ್, ಆಹಾ, ಅದೆಲ್ಲಾರು ಸಿಕ್ಕಿಬಿಟ್ಟಿದ್ರೆ ಆನಂದವಾಗಿ ಅದರ ಪಕ್ಕದಲ್ಲಿ ಮನೆ ಮಾಡಿಕೊಂಡು ಬಕೆಟ್ ಕುಡಿದು ಆನಂದವಾಗಿರ್ಬೋದು. ಇದು ಸಿಗೋಲ್ಲ. ಅಥವಾ ಇರೋದು ಸಾಧ್ಯ, ಒಂದು ಸಮುದ್ರದಲ್ಲಿ ಪೂರ್ತಿ ಕಳ್ಳಿರೋದು ಸಾಧ್ಯವೋ? ಅದೂ ಇದ್ದೀತು ಅಂತ ಇಟ್ಟುಕೊಳ್ಳೋಣ. ಲವಣ, ಇಕ್ಷು, ಸುರ ಆಯಿತು. ಅದು 4ನೇದ್ದು ಸರ್ಪಿ, ತುಪ್ಪದ ಸಮುದ್ರ. ಎಲ್ಲಾದ್ರೂ ಇರುತ್ತಾ ತುಪ್ಪ? ಅದು ದನ ಕರೆದು ಹಾಲು ಮಾಡಿ ಅದನ್ನು ಕಾಸಿದ್ರೆ ತುಪ್ಪ ಆಗುತ್ತೆ ಹೊರತು ಸಮುದ್ರ ತುಪ್ಪ ಇರುತ್ತೆ. ತುಪ್ಪದ ಸಮುದ್ರ ಅಥವಾ ಬೆಣ್ಣೆಯ ಸಮುದ್ರ ಅಂತ ಅದು ಆಯಿತು. ಅದಕ್ಕಿಂತ ಆಚೆಗೆ ಹೋದರೆ ಬೆಣ್ಣೆ ನಂತರ ಆಮೇಲೆ ದಧಿ, ಮೊಸರಿನ ಸಮುದ್ರ. ಯಾಕಂದರೆ ಮೊಸರಿಲ್ಲದೆ ಬೆಣ್ಣೆ ಆಗೋದಿಲ್ಲ ನೋಡಿ. ಈ ಬೆಣ್ಣೆಯ ಸಮುದ್ರ, ಮೊಸರಿನ ಸಮುದ್ರ. ಮೊಸರಿನ ಸಮುದ್ರಕ್ಕೂ ಹಿಂದಕ್ಕೆ ಹೋದರೆ ಹಾಲಿನ ಸಮುದ್ರ. ಹಾಲಿನ ಸಮುದ್ರಕ್ಕೂ ಆಚೆಗೆ ಹೋದರೆ ಅಮೃತ ಸಮುದ್ರ. ಇದೆಲ್ಲ ಭೌಗೋಳಿಕವಾಗಿ ಇರುವುದು ಸಾಧ್ಯವೋ? ಅಥವಾ ಇವು ಕೇವಲ ಕಾಲ್ಪನಿಕವೋ? ಅಥವಾ ಇವು ಸಾಂಕೇತಿಕವೋ? ಇದು ನಮ್ಮ ಜ್ಯೋತಿಷ್ಯದವರಿಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಜ್ಯೋತಿಷ್ಯದಲ್ಲಿ ಇದು ಹಿಡ್ಕೊಂಡು ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಬಹಳ ವಿಶೇಷ ಏನು ಅಂದರೆ, ಇದನ್ನು ತಪ್ಪು ಅಂತ ಪ್ರಾಚೀನರು ಹೇಳಲಿಲ್ಲ. ವರಾಹ ಮಿಹಿರ ಅಂತವ್ರು ಏನು ಹೇಳಿದರು ಅಂದರೆ, ತೇಷಾಂ ಆಶಯಂ ವಯಂ ನ ವಿದ್ಮಃ ಅಂತ ಹೇಳಿದರು. ವ್ಯಾಸರು ಹೇಳಿದ್ದಾರೆ, ನಮಗೆ ಅದು ಅರ್ಥ ಆಗಲಿಲ್ಲ ಅಂತೇಳಿ, ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಹೊರತು ಇದು ನಿಜವಾಗಿ ತಿಳಿದವರ ಆಡುವ ಮಾತು. ನಮಗೆ ಗೊತ್ತಾಗಲಿಲ್ಲ ವ್ಯಾಸರ ಅರ್ಥ, ಆದ್ದರಿಂದ ನಾವು ಏನು ಹೇಳಲಾರು. ಯಾಕೆಂದರೆ ಅವರು ಹೇಳಿದ್ದು ತಪ್ಪು ಅಂತ ಹೇಳುವ ಧೈರ್ಯ ನಮಗಿಲ್ಲ. ನಾವು ನಮ್ಮ ಅಂಗೈಯಲ್ಲಿ ಇದ್ದದ್ದು ಏನು ಅಂತ ಗೊತ್ತಿಲ್ಲದವರು. ಯಾಕೆಂದರೆ ನಮ್ಮ ಅಂಗೈಯಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಇಡೀ ವಿಶ್ವವನ್ನು, ಇಡೀ ದೇಹವನ್ನು ನಿಯಂತ್ರಿಸ್ತಕ್ಕಂಥ
ಕೇಂದ್ರಗಳು ಅಂಗೈಯಲ್ಲಿವೆ. ಅದು ನಮಗೆ ಗೊತ್ತುಂಟಾ? ಇಲ್ಲ. ಆದರೆ ಅವರಿಗೆ ಹಾಗಲ್ಲ, ಇಡೀ ವಿಶ್ವವೇ ಅಂಗೈಯ ನೆಲ್ಲಿಕಾಯಿ ಆಗಿತ್ತು. ನಮಗೆ ನಮ್ಮ ಅಂಗೈಯೇ ಗೊತ್ತಿಲ್ಲ, ಅವರಿಗೆ ಅಂಗೈಯ ನೆಲ್ಲಿಕಾಯ ಇಡೀ ವಿಶ್ವವನ್ನು ಕಂಡವರು ಅವರು ಹೇಳಿದ್ದನ್ನು ನಾನು ಹೇಗೆ ಕಮೆಂಟ್ ಮಾಡಲಿ? ಇದು ಪ್ರಾಚೀನರ ಸೌಜನ್ಯ. ಕಲತರಾಮಲಕವದ್ದು ವಿಶ್ವಂ ಪಶ್ಯಂತಹ, ಅಂಗೈಯ ನೆಲ್ಲಿಯಂತೆ ಜಗತ್ತನ್ನು ಕಂಡವರು ಅವ್ರು ಹೇಳಿದ್ದನ್ನು ನನಗೆ ಹೇಳಿಕ್ಕೆ ಬರೋದಿಲ್ಲ, ನನಗೆ ತಿಳಿಯೋದಿಲ್ಲ ಅಂದರು. ಅದೆಲ್ಲ ಮೂಢನಂಬಿಕೆ, ತಪ್ಪು ಅಂತ ಹೇಳಲಿಲ್ಲ. ಯಾಕೆಂದರೆ ನಮಗೆ ಎಷ್ಟೋ ಸಂದರ್ಭಗಳಲ್ಲಿ ಈ ಎಚ್ಚರ ಇರೋದಿಲ್ಲ. ನಮಗೆ ಯಾವುದು ಗೊತ್ತಿಲ್ಲವೋ ಅದನ್ನು ಮೂಢನಂಬಿಕೆ ಅಂತ ಹೇಳಿಬಿಡ್ತೇವೆ. ಅದಕ್ಕಿಂತ ನಾವು ಮೂಢರದ್ದು ಒಪ್ಪಿಕೊಳ್ಳೋದು ಒಳ್ಳೆಯದಲ್ವ? ಇಡೀ ಸಮಾಜದ ನಂಬಿಕೆಯನ್ನು ಮೂಢನಂಬಿಕೆ ಹೇಳೋದಕ್ಕಿಂತ ನಾನು ಒಬ್ಬ ಮೂಢ ಆಗೋದು ಒಳ್ಳೆಯದಲ್ವ? ಮತ್ತು ಅದರ ಅರ್ಥ ಆಗಿದ್ದರೆ ಅವನು ಮೂಢನಂಬಿಕೆ ಹೇಳಿದ ಆಗೋದಿಲ್ಲ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ ನಾನು. ಇದು ಬರುತ್ತೆ, ಇದಲ್ಲೇ ಬರುತ್ತೆ ಮುಂದೆ. ಇಡೀ ಭೂಮಿಯನ್ನು ಶೇಷ ಹೊತ್ತುಕೊಂಡಿದ್ದಾನೆ. ಇಡೀ ಭೂಮಿಯನ್ನು ನಾನು ಅನೇಕ ಬಾರಿ ನಾನು ಒಂದು ಕಡೆಗೆ ಹೋಗಿದ್ದೆ, ಮಡಿಕೇರಿ ಹತ್ತಿರ ಒಂದು ಶಾಲೆಗೆ. ಅಲ್ಲಿ ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ರಮ. ಅಲ್ಲಿ ಆ ಮನೆಗೆ ನಾನು ಹೋಗಿದ್ದಾಗ ಆ ಮನೆಯ ಹುಡುಗಿ ಅವಳು ಕಾಲೇಜಿಗೆ ಹೋದವಳು. ಅಲ್ಲೆಲ್ಲ ಕಾಲೇಜಿನಲ್ಲಿ ತಮಾಷೆ ಮಾಡಿದ್ದಾರೆ. ಏನು ಶೇಷ ಹೊತ್ತುಕೊಳ್ಳೋದಂದ್ರೆ ಏನು ಹುಚ್ಚಿದ್ದು, ಇದೆಲ್ಲ ಮೂಢನಂಬಿಕೆ ಅಂತ ಹೇಳಿಬಿಟ್ಟಿದ್ದಾರೆ ಕಾಲೇಜಿನ ಅಧ್ಯಾಪಕರು, ಅವರಿಗೆ ಜಾಗ್ರಫಿ ಹೇಳಿಕೊಡೋರು. ಇದೆಲ್ಲ ಬ್ಲೈಂಡ್ ಬಿಲೀಫು. ಅದು ಭೂಮಿಯನ್ನು ಸೂರ್ಯ ಶೇಷ ಹೊತ್ತುಕೊಂಡ್ರೆ ಶೇಷನ್ನು ಯಾರು ಹೊತ್ಕೊಂಡಿದ್ದಾನೆ? ಎಲ್ಲ ಇಟ್ಸ್ ಆಲ್ ಮೀನಿಂಗ್ಲೆಸ್. ಆ ಹುಡುಗಿ ಗಟ್ಟಿ ಕಾಲಲ್ಲಿ ಕೂತು ಬಿಟ್ಟಿದೆ. ಇದೆಲ್ಲ ಸೂರ್ಯ ಹೊತ್ತಿದ್ದಾನೆ, ಭೂಮಿಯನ್ನು ಶೇಷ ಹೊತ್ತಿದ್ದಾನೆ, ಇವೆಲ್ಲ ಮೂಢನಂಬಿಕೆ, ಇದನ್ನು ನಂಬಬಾರದು. ಯಾಕೆಂದರೆ ನಮ್ಮ ಮೇಷ್ಟ್ರು ಹೇಳಿದ್ದಾರೆ. ಗಟ್ಟಿ ತಲೆಯಲ್ಲಿ ಕೂತಿದೆ. ನಾವೊಂದು ಮನೆಗೆ ಕರ್ಕೊಂಡು ಹೋದ್ರು. ಆ ಮನೆಯ ಹುಡುಗಿಯವಳು, ಅವಳು ಕಾಲೇಜಿನಲ್ಲಿ ಕಲಿಯುವವಳು. ನನ್ನನ್ನು ಉಪನ್ಯಾಸಕ್ಕಿಂತ ಮುಂಚೆ ವಿಶ್ರಾಂತಿ ತಗೊಳ್ಳಿಕ್ಕೆ ಅಂತ ಆ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಸರಿ, ನಾನು ಆ ಮನೆಯಲ್ಲಿ ಹೋಗಿ ಕೂತಿದ್ದೇನೆ. ಸಂಜೆ 6 ಗಂಟೆಗೆ ಉಪನ್ಯಾಸಕ್ಕೆ ಹೋಗಬೇಕು, ನಾನು 5 ಗಂಟೆಗೆ ಹೋಗಿದ್ದೆ. 1 ಗಂಟೆ ಅವ್ರ ಮನೆಯಲ್ಲಿದ್ದೆ ನಾನು. ಅವಾಗ ಬಂದ್ಲು ಈ ಹುಡುಗಿ. ಸರ್, ಒಂದು ಪ್ರಶ್ನೆ ಉಂಟು. ಪ್ರಶ್ನೆ ತುಂಬ ಇರುತ್ತೆ. ಪ್ರಶ್ನೆ ಇರೋದು, ಉತ್ತರ ಯಾವುದು ಇರೋದೇ ಇಲ್ಲ ನಿಮ್ಮ ಹತ್ರ. ಬರೀ ಒಂದು ಪ್ರಶ್ನೆ, ಒಂದೇನು 1000 ಪ್ರಶ್ನೆ ಇರುತ್ತೆ. ಏನು ಹೇಳು? ಅಲ್ಲ, ಇದೇ ವಿಷಯ. ಅವಳಿಗೆ ಅವ್ರ ಸ್ವಂತ ಪ್ರಶ್ನೆ ಅಲ್ಲವೇ ಇಲ್ಲ. ಭೂಮಿಯನ್ನು ಶೇಷ ಹೊತ್ತುಕೊಂಡಿದ್ದರೆ ಶೇಷನನ್ನು ಯಾರು ಹೊತ್ತುಕೊಂಡಿದ್ದಾನೆ? ಅವಳ ತಲೆಯಲ್ಲಿ ಈ ಪ್ರಶ್ನೆ ಕೇಳಿದ ತಕ್ಷಣ ಬನ್ನಂಜಿಯವರು ಗಡಗಡ ನಡುಗಿ ಕಂಗಾಲಾಗಿ ಓಡಿ ಹೋಗ್ತಾರೆ. ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅರೆ, ಯಾರು ಹೊತ್ತುಕೊಂಡಿದ್ದಾನೆ? ಹೌದಾ, ಯಾರು ಹೊತ್ತುಕೊಳ್ಳಿಲ್ವಾ? ನಾನು ಒಂಥರ ಏನು ಗೊತ್ತಿರೋದವರ ಹಾಗೆ ಮಾತಾಡಿದೆ. ಹೌದಾ, ಯಾರು ಹೊತ್ತುಕೊಳ್ಳಿಲ್ವಾ? ಇಲ್ಲ. ಹೌದಾ? ಹಾಂ ಹಾಂ. ಮತ್ತು ಹಾಗಾದರೆ ಭೂಮಿ ಹೇಗೆ ನಿಂತಿದೆ ಯಾರು ಹೊತ್ತುಕೊಳ್ಳದೆ? ಅದು ಗ್ರಾವಿಟೇಷನ್ನಿಂದ ನಿಂತಿದೆ. ಹೌದಾ? ನನಗೆ ಅರ್ಥ ಆಗೋದಿಲ್ಲ ನಿನ್ನ ಭಾಷೆ. ನಾನು ಭಾರತೀಯ, ನನಗೆ ಇಂಗ್ಲೀಷ್ ಬರೋಲ್ಲ. ಅದು ಸ್ವಲ್ಪ ಭಾರತೀಯ ಭಾಷೆಯಲ್ಲಿ ಹೇಳು ಅಂದೆ. ಅವಳಿಗೆ ಅದು ಬರೋಲ್ಲ. ಅವಳಿಗೆ ಭಾರತೀಯ ಭಾಷೆ ಬರೋಲ್ಲ. ಸ್ವಲ್ಪ ನಮ್ಮ ಭಾಷೆಯಲ್ಲಿ ಹೇಳು, ನನಗೆ ಅರ್ಥ ಆಗೋಲ್ಲ. ಗ್ರಾವಿಟೇಷನ್ ಅಂದರೆ ನನಗೆ ಅರ್ಥ ಆಗೋಲ್ಲ, ನನಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳು ಅಂದೆ. ಅವಳಿಗೆ ನಮ್ಮ ಭಾಷೆ ಬರೋಲ್ಲ. ಯಾಕೆಂದರೆ ನಾವೆಲ್ಲ ಬೆಂಗಳೂರಿನಲ್ಲಿ ಬೆಳೆದ ಮಕ್ಕಳು. ಇಂಗ್ಲೀಷ್ ಮೀಡಿಯಮ್, ಅವಳು ಬೆಂಗಳೂರಿನವಳಲ್ಲ, ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲಿಸಿಬಿಡ್ತೇವೆ ಮಕ್ಕಳಿಗೆ. ಎಂಥ ಅಸಹ್ಯ ಅಂದರೆ, ನೀವು ಆ ಮನೆಗೆ ಹೋದರೆ ಇನ್ಯಾವ ಬರ್ತೀರಿ ಅಂತ ಕೇಳ್ತಾರೆ. ನೋಡ ಮುಂದೆ ನಾಡ್ದು ಗುರುವಾರ ಶುಕ್ರವಾರ ಅಂದರೆ ಯಾವ ವಾರ ಅಂಕಲ್ ಅಂತ ಕೇಳ್ತಾವೆ ಈ ಪ್ರಾಣಿಗಳು, ಆ ಮನೆಯಲ್ಲಿ ಬೆಳೆದ ಪ್ರಾಣಿಗಳು. ಯಾಕಂದರೆ ಅಪ್ಪ ಅಮ್ಮಂದರು ಇಂಗ್ಲೀಷ್ ಮೀಡಿಯಂ ಕಲಿಸೋದು ಪ್ರಾರಬ್ಧ ಕರ್ಮ. ಅವು ಕನ್ನಡ ಮಾತಾಡಿ ಬರೋಲ್ಲ, ಕನ್ನಡ ಮಾತಾಡಿ ಅರ್ಥ ಆಗೋಲ್ಲ. ಈ ದೇಶ ಕನ್ನಡ ನಾಶವಾಗಿ ಹೋಗುತ್ತೆ ಇಂಥ ಅಪ್ಪ ಅಮ್ಮಂದಿರಿದ್ದರೆ. ಇನ್ನು 50 ವರ್ಷದಲ್ಲಿ ಕನ್ನಡ ಇರೋಲ್ಲ. ಬೆಂಗಳೂರಿನ ಮಂದಿಗೆ ಕನ್ನಡ ಸ್ವಾಧೀನ ಕೊಟ್ಟರೆ. ಹಾಗೆ ಅದು ಗ್ರಾವಿಟೇಷನ್ ಅಂದರೆ ಏನಪ್ಪ, ನಮ್ಮ ಭಾಷೆಯಲ್ಲಿ ಹೇಳು ಅಂದೆ ನಾನು. ಅವಳಿಗೆ ಸುಮಾರು ಹೊತ್ತು ಯೋಚನೆ ಮಾಡಿದರು. ಕಡೆಗೆ ಎಲಿಮೆಂಟ್ರಿ ಶಾಲೆಯಲ್ಲಿ, ಹೈಸ್ಕೂಲ್ನಲ್ಲಿ ಹೇಳಿಕೊಟ್ಟದ್ದು ನೆನಪಾಯ್ತು ಅವಳಿಗೆ ಮೊದಲು. ಆಕರ್ಷಣ ಶಕ್ತಿಯಿಂದ ಅಂತ ಒಂದು ಶಬ್ದ ನೆನಪಾಯ್ತು ಪಾಪ, ಎಲ್ಲೋ ಮೊದಲು ಓದಿದ್ದ. ಆಕರ್ಷಣ ಶಕ್ತಿಯಿಂದ ನಿಂತಿದೆ. ಹೌದಾ? ನೀನು ಹೇಳ್ತಿ ಆಕರ್ಷಣ ಶಕ್ತಿಯಿಂದ ನಿಂತಿದೆ ಅಂತ. ಪುರಾಣದಲ್ಲಿ ಏನು ಹೇಳಿದ್ದಾರೆ? ಶೇಷ ಹೊತ್ಕೊಂಡಿದ್ದಾನೆ ಅಂತ. ಶೇಷನಿಗೆ ಇನ್ನೊಂದು ಹೆಸರೇನು? ಸಂಕರ್ಷಣ. ಹಾಗಾದ್ರೆ ನೀನು ಆಕರ್ಷಣ ಅಂತೀಯ, ಅವರು ಸಂಕರ್ಷಣ ಅಂತಾರೆ. ಡಿಫ್ರೆನ್ಸ್ ಏನು ಬಂತು ಕೇಳಿದೆ. ಅದು ಕಂಗಾಲ ಆಯ್ತಾ ಹುಡುಗಿ. ಇವರು ಹಿಂದೆ ಅವ್ರು ಹೇಳಿದರು ಸಂಕರ್ಷಣ ಶಕ್ತಿಯಿಂದ ಭೂಮಿ ನಿಂತಿದೆ ಅಂತ. ನೀನು ಆಕರ್ಷಣ ಶಕ್ತಿಯಿಂದ ಅಂತ ಹೇಳ್ತೀವಿ. ವ್ಯತ್ಯಾಸ ಏನು ಇದರಲ್ಲಿ?
ಒಂದೇ ಒಂದು ವ್ಯತ್ಯಾಸ ಅಂದರೆ ನಿನಗೆ ಆ ಶಬ್ದ ಗೊತ್ತಿಲ್ಲ ಅಷ್ಟೇ. ಸಂಕರ್ಷಣ ಅನ್ನೋ ಶಬ್ದ ಗೊತ್ತಿಲ್ಲ, ಶೇಷ ಅನ್ನೋ ಶಬ್ದ ಗೊತ್ತಿಲ್ಲ, ನಿನಗೆ ಗ್ರಾವಿಟೇಷನ್ ಗೊತ್ತಿದೆ ಅಷ್ಟೇ. ಅಂದರೆ ಇದೆಲ್ಲ ಏನು ಈ ದೇಶದ ಭಾಷೆ ಗೊತ್ತಿಲ್ಲದ ಮಂದಿಯಿಂದಾಗಿ ಆಗಿರುವ ಸಾಂಸ್ಕೃತಿಕ ಅಪಚಾರ. ಈ ಭಾಷೆ ಅರ್ಥ ಆಗೋಲ್ಲ, ಈ ದೇಶದ ಭಾಷೆ ಗೊತ್ತಿಲ್ಲ, ಯಾವುದೋ ದೇಶದ ಭಾಷೆ ಕಲಿತು ನೀವು ಮಾತಾಡ್ತಾ ಇದ್ದೀರಿ. ಏನು ಅಲ್ರಿ ಶೇಷ ಹೊತ್ಕೊಂಡಿದ್ದಾನೆ ಅಂತಂದರೆ ಅದು ಗ್ರಾವಿಟೇಷನ್ನು ಅಂದರೆ ಸಂಕರ್ಷಣ ಆಗಲೇಬೇಕು. ಸಂಕರ್ಷಣ ಶೇಷ ಶಿಷ್ಯತೆ ಅಶೇಷ ಸಂಜ್ಞ ಅಂತ ಬಹಳ ಅದ್ಭುತವಾಗಿ ಭಾಗವತದಲ್ಲಿ ಹೇಳ್ತಾರೆ. ಇದನ್ನು ಶೇಷ ಹೊತ್ಕೊಂಡಿದ್ದಾನೆ, ಅವನು ಯಾರಂದರೆ ಅವನು ಅಶೇಷ ಅಂತ. ಯಾರು ಅಶೇಷನೋ ಅವನೇ ಶೇಷ ಅಂತೇಳಿ. ಅಂದರೆ ಎಲ್ಲವೂ ನಾಶವಾದಾಗ, ಎಲ್ಲ ಮ್ಯಾಟರು ಅಂತ ಅನಿಸ್ಕೊಳ್ಳುವಂತಹ ಎಲ್ಲವೂ ನಾಶವಾದಾಗ ಯಾವುದು ಶೇಷವಾಗಿ ಉಳಿಯುತ್ತದೆ? ಎನರ್ಜಿ ರಿಮೈನ್ಸ್. ಅದನ್ನೇ ಶೇಷ ಅಂದರೆ ಭಗವಂತ ಎನರ್ಜಿ. ಗ್ರಾವಿಟೇಷನ್ ಅಂದರೆ ಇದನ್ನು ಒಂದನ್ನೊಂದು ಹಿಡಿದಂಥ ಎನರ್ಜಿ, ಅದು ಭಗವಂತ ಕೊಟ್ಟ ಶಕ್ತಿ. ಅದಕ್ಕೆ ಸಂಕರ್ಷಣ ಶಕ್ತಿ, ಶೇಷ ಶಕ್ತಿ ಅಂತ ಕರೆದರು. ಮತ್ತು ಇನ್ನೊಂದು ಸಂಗತಿ ಏನು ಗೊತ್ತುಂಟ, ಯಾವುದೇ ಎನರ್ಜಿ ಜಡಕ್ಕೆ ಇರೋದಿಲ್ಲ. ಇದು ಭಾರತೀಯ ಋಷಿಮುನಿಗಳು ಸಂಶೋಧನೆ ಮಾಡಿ ಕಂಡುಕೊಂಡ ಸತ್ಯ. ಬರಿಯ ಜಡಕ್ಕೆ ಒಂದು ಶಕ್ತಿ ಇಲ್ಲ. ಶಕ್ತಿ ಬರಬೇಕಾಗಿದ್ರೆ ಯಾವುದೋ ಒಂದು ಚೇತನ ಅದರಲ್ಲಿ ಇರಬೇಕು. ಅದರಿಂದ ಈ ಆಕರ್ಷಣ ಶಕ್ತಿಯ ಹಿಂದೆ ಒಂದು ದೇವತೆ ಇದೆ, ಅವನನ್ನು ಸಂಕರ್ಷಣ ಶೇಷ ಅಂತ ಕರೆದು. ಅದು ದೇವತಾ ಶಕ್ತಿ ಅಷ್ಟೇ. ಅದಕ್ಕೆ ಏನು ಅದರಲ್ಲಿ ಅಲ್ಲಿ ಆಶ್ಚರ್ಯಪಡುವಂತಹ ಸಂಗತಿ ಏನಿದೆ? ಅಷ್ಟಾದ್ರೂ ಅದು ಏನು ಹೇಳೋದು ಗೊತ್ತಾಗಿಲ್ಲ. ಆಮೇಲೆ ಅದು ಎದುರೇ ಬರಲಿಲ್ಲ ಅವಳಿಗೆ. ನಾವು ಕಾರ್ಯಕ್ರಮ ಮುಗಿದು ನಾನು ವಾಪಸ್ ಬರೋವರೆಗೂ ಮತ್ತೆ ಮನೆಯಿಂದ ಹೊರಗೆ ಬರಲಿಲ್ಲ. ಇದೇ ರೀತಿ ನಮಗೇನಾಗಿದೆ ಅಂದರೆ ಸರಿಯಾದ ಬಗ್ಗೆ, ನಮ್ಮ ಪರಂಪರೆ ಬಗ್ಗೆ ಸರಿಯಾದ ತಿಳುವಳಿಕೆ ಕೊಡುವವರೇ ಇಲ್ಲ. ಬರೀ ಕನ್ಫ್ಯೂಷನ್. ಶಾಲೆಗೆ ಹೋದರೆ ಮಕ್ಕಳಿಗೆ ಬರೀ ಕನ್ಫ್ಯೂಷನ್. ಎಲ್ಲಿ ತನಕ ಅಂದರೆ ಕಾಲೇಜಿನಲ್ಲಿ ಮಕ್ಕಳು ಹೇಳಿಕೊಡ್ತಾರೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮ ಮಾತ್ರ ಮಾಡು, ಫಲ ಬಯಸಬೇಡ. ಅಂದರೆ ಏನರ್ಥ? ಕೆಲಸ ಮಾಡು, ಸಂಬಳ ತಗೋಬೇಡ ಅಂತ ಹೇಳುವ ಬೂರ್ಶ್ವಾಸ. ಇದು ಕಮ್ಯುನಿಸ್ಟರು ಹೇಳುವ ಅರ್ಥ. ಕಾಲೇಜಿನ ಮಕ್ಕಳಿಗೆ ಹೀಗೆ ಹೇಳಿಕೊಡ್ತಾ ಇದ್ದಾರೆ. ಇಂಥ ಬೂರ್ಶ್ವಾ ಸಾಹಿತ್ಯ ಇದು. ಅಂದರೆ ಒಕ್ಕಲಿಗರನ್ನು ವಿರೋಧಿಸಿ ಶ್ರೀಮಂತರನ್ನು ಮತ್ತಷ್ಟು ಬೆಂಬಲಿಸುವ ಬೂರ್ಶ್ವಾ ಸಾಹಿತ್ಯ. ಇದನ್ನು ಧಿಕ್ಕರಿಸಬೇಕು ಅಂತ ಮಕ್ಕಳಿಗೆ ಹೇಳಿಕೊಡ್ತಾರೆ. ಅದು ಹೇಳಿಕೊಟ್ಟ ದಾಖಲೆ ಇದೆ ನನ್ನ ಹತ್ರ. ಹಾಗೆ ಹೇಳಿಕೊಟ್ಟ ಅಂದರೆ ಇಷ್ಟು ನಾವು ಇಂಥ ಕೆಟ್ಟ ಶಿಕ್ಷಣಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಕ್ಕಳನ್ನು ಕಳಿಸ್ಬೇಕಾ? ಕಾಲೇಜಿಗೆ, ಶಾಲೆಗೆ ಕಳಿಸ್ಬೇಕಾ? ಯಾವ ಶಿಕ್ಷಣವೂ ಇಲ್ಲ, ನಿರುಪಯುಕ್ತವಾದ ವಿದ್ಯೆಯನ್ನು ಕೊಟ್ಟು ಕಳಿಸ್ತಾರೆ. ಅದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಅಪ್ಪ ಅಮ್ಮಂದಿರು. ಏನೂ ಬೆಳೆಯೋದಿಲ್ಲ, ಅವು ತಲೆ ಒಳಗೆ ಏನೂ ಇರೋದಿಲ್ಲ. ಬರೀ ಕಡೆಗೆ ಉಪ್ಪು ಹಾಕಿ ನೆಕ್ಕುವಂಥ ಸರ್ಟಿಫಿಕೇಟ್ ಒಂದು ಬಿಟ್ಟರೆ ಕಾಲೇಜಿಗೆ ಒಳಗೆ ಹೋಗುವುದಕ್ಕೆ ಎಷ್ಟಿತ್ತೋ ಅಷ್ಟೇ ಇರೋ ಹೊರಗೆ ಬರೋಗಲಿ, ಏನು ಒಳಗೆ ಏನೂ ಹೋಗೋದಿಲ್ಲ. ಏನೂ ಇಲ್ಲದಂಥ ವ್ಯರ್ಥ ಶಿಕ್ಷಣಕ್ಕೋಸ್ಕರ ನಮ್ಮ ವಿಶ್ವವಿದ್ಯಾಲಯಗಳು ಒದ್ದಾಡ್ತಾ ಇವೆ. ನಮ್ಮ ಅಪ್ಪ ಅಮ್ಮಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಅವು ಏನು ಕಾಲರ್ ಹೀಗೆ ಹಿಡ್ಕೊಂಡು ಕಾಲೇಜಿನಲ್ಲಿ ಎಮ್ಮೆ ಆಯಿತು, ಏನೂ ಆಗೋದಿಲ್ಲ. ಏನಿಲ್ಲ, ಶೂನ್ಯ. ಅದು ತಿಳುವಳಿಕೆ ಇಲ್ಲದೆ ಬೆಪ್ಪುಗಳನ್ನು ನಿರ್ಮಾಣ ಮಾಡುವ ಒಂದು ಸಂಸ್ಥೆ ವಿಶ್ವವಿದ್ಯಾಲಯ ಅಂದರೆ. ಈ ಥರ ಆಗಿದೆ ಅವಸ್ಥೆ. ಅದರಿಂದ ನಾವು ಇದನ್ನು ಇದಕ್ಕೆ ಯಾಕೆ ಹೇಳಿದೆ ಅಂದರೆ, ಭೂಮಿಯಲ್ಲಿ ಅವರು 7 ಸಮುದ್ರಗಳು ಹೇಳ್ತಾರಲ್ಲ, 7 ಸಮುದ್ರ ಹೇಳುವಾಗಲೇ ಅವರು ಅದರಲ್ಲಿ ಒಂದು ಸಮುದ್ರ ಕ್ಷೀರ ಸಮುದ್ರ. ಕ್ಷೀರ ಸಮುದ್ರ ಅಂದರೆ ಅದು ಭಗವಂತನಿರುವ ವೈಕುಂಠದ ಮುಕ್ತ ಸ್ಥಾನ ಅಂತ ಹೇಳ್ತಾರೆ. ಅಂದರೆ ಅಮುಕ್ತರಾದವರಿಗೆ ಕಾಣುವುದಿಲ್ಲ. ಹಾಗಾಗಿ ನಾವು ಹುಡುಕೇನು ಉಪಯೋಗ ಇಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ, ಭೂಮಿಯಲ್ಲಿ 2 ವಿಭಾಗ ಇದೆ ಅಂತ. ನಿಮಗೆ ಕಾಣುವ ಭೂಮಿ, ನಿಮಗೆ ಕಾಣದ ಭೂಮಿ ಅಂತ. ಈ ವಿಷಯವೇ ಗೊತ್ತಿಲ್ಲ ನಮಗೆ. ನಮ್ಮ ಭೂಗೋಳ ಅನ್ನೋದು ನಾವು ಕಾಣುವ ಭೂಮಿ. ವಿಸಿಬಲ್ ಅರ್ತ್ ಆ್ಯಂಡ್ ಇನ್ವಿಸಿಬಲ್ ಅರ್ತ್. ಅದೃಷ್ಟವಾದ ಭೂಮಿ ಭಾಗಗಳು ಬೇಕಾದಷ್ಟಿವೆ. ಅದು ಒಂದೂ ನಿಮಗೆ ಕಾಣೋದಿಲ್ಲ. ಅದನ್ನೆಲ್ಲ ಇಟ್ಟುಕೊಂಡು ಅವರು ಭೂಗೋಳ ಹೇಳ್ತಾರೆ. ಆ ಭೂಗೋಳಕ್ಕೆ ನಾವು ಈ ಕರ್ತ ಭೂಗೋಳದ ಸಮನ್ವಯ ಮಾಡೋದು ಹೇಗೆ ಹೇಳಿ? ಅದರಿಂದ ಆ ಭೂಗೋಳಕ್ಕೂ ಈ ಭೂಗೋಳಕ್ಕೂ ಕ್ಲಾಶೂ ಇಲ್ಲ. ಮತ್ತು ಅದನ್ನು ಪೂರ್ತಿ ಅರ್ಥ ಮಾಡಲಿಕ್ಕೂ ಆಗೋದಿಲ್ಲ. ಯಾಕೆಂದರೆ ಕಾಣದ ಸಂಗತಿ ಅವರು ಏನು ಹೇಳಿದ್ದಾರೆ ಅದನ್ನಷ್ಟೇ ನಾವು ಅದರ ಬಗ್ಗೆ ವಿಮರ್ಶೆ ಮಾಡಲಿಕ್ಕೆ ಆಗದ ಸ್ಥಿತಿಯಲ್ಲಿ ಇದ್ದೇವೆ ಸದ್ಯಕ್ಕೆ. ನಾವು ಅಲ್ಲಿ ಹೇಳ್ತಕ್ಕ ಭೂಗೋಳ ಖಗೋಳವನ್ನು ಇದವಿತ್ತಂತ ತೀರ್ಮಾನ ಮಾಡಿ ಹೇಳಲಿಕ್ಕೆ ಅದೇ ವರಾಹಮಿರಾದಿಗಳಿಗೂ ಆಗಿಲ್ಲ. ಬಟ್ ಅದರ ನೆಲೆ ಬೇರೆ, ಇದರ ನೆಲೆ ಬೇರೆ. ಇಷ್ಟು ಗೊತ್ತಿದ್ದರೆ ಅದನ್ನು ಟೀಕೆ ಮಾಡೋದಕ್ಕೆ ನಾವು ಹೋಗೋದಿಲ್ಲ ಅಷ್ಟೇ. ಅದು ಇರಲಿ. ಅವರ ಪ್ರಕಾರ ಅವರು ಭೂಗೋಳ. ಮತ್ತು ಇನ್ನೊಂದೇನು ಗೊತ್ತುಂಟ, ನಮ್ಮಲ್ಲಿ ಕೆಲವು ತಪ್ಪು ಕಲ್ಪನೆಗಳಿದೆ. ಭೂಮಿ ಚಪ್ಪಟೆ ಆಗಿದೆ ಅಂತ ಹಿಂದಿನವರು ತಿಳ್ಕೊಂಡಿದ್ರು ಅಂತ ಹೇಳ್ತಾರೆ. ಅದು ಚಾಪೆ ಹಾಗೆ ಚಪ್ಪಟೆ ಆಗಿತ್ತು ಅಂತ. ಆದರೆ ಬ್ರಿಟಿಷರು ಈ ದೇಶಕ್ಕೆ ಬಂದ ಮೇಲೆ ಭೂಗೋಳ ಅಂತ ಹೆಸರು ಬಂದದ್ದಲ್ಲ. ಗೋಳ ಅಂದರೆ ಚಪ್ಪಟೆ ಇರುವುದಲ್ಲ,
ಅಲ್ವಾ? ಗೋಳ ಅಂದರೆ ವೃತ್ತವಾಕಾರ. ಆಮೇಲೆ ಭೂಗೋಳ ಖಗೋಳ ಅನ್ನುವ ಶಬ್ದ ಭಾರತೀಯ ಶಬ್ದ, ಅದು ಬ್ರಿಟಿಷರು ಇಟ್ಟ ಹೆಸರಲ್ಲ ಭೂಗೋಳ ಅಂತ. ಆಮೇಲೆ ಭೂಮಿ ಅವರು ಹೇಳತಕ್ಕಂಥ ವಿವರದಿಂದ ಗೊತ್ತಾಗುತ್ತೆ ನಮಗೆ. ಅದರಲ್ಲಿ ಹೇಳುವ ವಿವರಗಳಲ್ಲಿ 90% ನಾವು ಕಾಣದ ಭೂಮಿ, 10% ಮಾತ್ರ ನಮ್ಗೆ ಕಾಣುವಂಥದ್ದು. ಅಷ್ಟು ಆ ವಿವರಗಳನ್ನು ನೋಡಿ ಹಾಗೆ ಅನಿಸುತ್ತೆ. ಮೊದಲು ಅವರು ಜಂಬೂ ದ್ವೀಪ ತಗೊಳ್ಳಿ. ಭೂಮಿಯಲ್ಲಿ 7 ಸಮುದ್ರಗಳು 7 ದ್ವೀಪಗಳು, ಅದ್ರ ಮಧ್ಯದಲ್ಲಿ ನಿಮಗೆ ಜಂಬೂ ದ್ವೀಪ ಇದೆ. ಆಚೆ ಹೋದರೆ ಮತ್ತೆ ದ್ವೀಪಗಳು ಶಾತದ್ವೀಪ, ಕ್ರೌಂಚ ದ್ವೀಪ, ಆದಮೇಲೆ ಬೇರೆ ಸಮುದ್ರಗಳು ಎಲ್ಲ ಆಗ್ತವೆ. ಇದನ್ನು ನಾನು ಅನೇಕ ಬಾರಿ ಹೇಳಿದ್ದೇನೆ, ಇವತ್ತಿಗೂ ಈ ವಿಷಯ ಬರುವ ಮುಂಚೆ ಇಷ್ಟು ಪ್ರಸ್ತಾಪ ಮಾಡಿಬಿಡ್ತೇನೆ, ಇನ್ನೊಮ್ಮೆ ಹೇಳಿಬಿಡ್ತೇನೆ. ಇದಕ್ಕೆ 2 ಮುಖ ಇದೆ. ಅವರು ಹೇಳತಕ್ಕಂಥ ಜಿಯಾಗ್ರಫಿ, ಅದು ಜಿಯಾಗ್ರಫಿ ಅಷ್ಟೇ ಅಲ್ಲ, ಅದು ಎನಾಟಮಿ ಆಗಿದೆ. ನಮ್ಮ ಎನಾಟಮಿ, ಅದು ನಮ್ಮ ದೇಹದ ಜಿಯಾಗ್ರಫಿ. ಭೂಗೋಳ ಅಂದರೆ ನಮ್ಮ ಶರೀರದ ಒಳಗಿರತಕ್ಕಂಥ ಒಂದು, ಅಂದರೆ ಅವರು ಪಿಂಡಾಂಡ ಮತ್ತು ಬ್ರಹ್ಮಾಂಡದ ಸಮನ್ವಯ. ಬ್ರಹ್ಮಾಂಡದ ಮಿನಿಯೇಚರ್ ಪಿಂಡಾಂಡ, ಅದು ಇಡೀ ಬ್ರಹ್ಮಾಂಡದಲ್ಲಿ ಏನಿದೆ ಅದು ಪಿಂಡಾಂಡದಲ್ಲಿದೆ. ಅವರು ಅದನ್ನು 2 ಮಿಕ್ಸಪ್ ಮಾಡಿ ಹೇಳ್ತಾರೆ. ಈಗ ನಮ್ಮ ಪಿಂಡಾಂಡ ಅಂತ ತಗೊಂಡಾಗ ಅರ್ಥ ಆಯಿತು. 7 ಸಮುದ್ರಗಳು 7 ಲೋಕಗಳು ಎಲ್ಲ ಅರ್ಥ ಆಗುತ್ತೆ. ಈಗ ದೇರ್ ಆರ್ 7 ಓಷನ್ಸ್. ಪುರಂದರದಾಸರು ಹೇಳ್ತಾರೆ, ತಿರುಪತಿ ಶ್ರೀನಿವಾಸರಂತೆ 7 ಸಮುದ್ರ ಮಥನವ ಮಾಡು, ಎಲ್ಲ ಏನು 7 ಸಮುದ್ರ ಮಥನವ ಮಾಡು ಅಂತ ಹೇಳ್ತಾರೆ. ಅವ್ನಿಗೆ 7 ಅಂದರೆ ಅವನಿಗೇನು ಯಾವಾಗ ನಿದ್ರೆ ಮಾಡಿದ್ದವು? ಅವನು ನಿದ್ರೆ ಬಂದದೆ, ಹೋಗಲಿ ಎಬ್ಬಿಸಿದ್ರು ಅಂತ ಇಟ್ಟು ದಾಸರು ಅವನು ನಿದ್ರೆ ಮಾಡಬೇಡ 7 ಅಂದರು. ಅವನು ಸಮುದ್ರ ಮಥನ ದಿನ ಎಂತ ಸಮುದ್ರ ಮಥನ ಮಾಡೋದು? ದಿನ ಬೆಳಗಾತ ಹೇಳೋದು ಸಮುದ್ರ. ಇದನ್ನು ಹೆಣ್ಮಕ್ಳು ದಿನ ಬೆಣ್ಣೆ ಕರೆದ ಹಾಗೆ ದೇವರಿಗೆ ಬೇರೆ ಕೆಲಸ ಇಲ್ವಾ? ದಿನ ಸಮುದ್ರ ಮಥನ ಮಾಡ್ತಾ ಇರ್ಬೋದು. 7 ಸಮುದ್ರ ಮಥನ ಮಾಡಿ, ಅದು ಅಲ್ಲವೇ ಅಲ್ಲ ಪುರಂದರದಾಸರ ಅರ್ಥ. ಅದೇ ಇದೆಲ್ಲ ನಮಗೆ ದಾಸರು ಅಪಾರ್ಥ, ಪುರಾಣವೂ ಅಪಾರ್ಥ. ಅವರು ಹೇಳೋದು ನಮ್ಮ ಒಳಗೆ 7 ಸಮುದ್ರ ಇದೆ, ಅದನ್ನು ಮಥನ ಮಾಡು, ಅಂದರೆ ಜ್ಞಾನದ ಬೆಣ್ಣೆ ಬರುವಂತೆ ಮಾಡು. 7 ಸಮುದ್ರ, 7 ಓಷನ್ಸ್. 7 ಅಂದರೆ ಹೇಳುವುದಲ್ಲ, ಅದು ಕ್ರಿಯಾಪದ ಅಲ್ಲ, ಅದು 7 ಸಮುದ್ರ ಮಥನವ ಮಾಡು. ಒಳಗೆ 7 ಸಮುದ್ರಗಳಿವೆ, ಅದನ್ನು ಮಥನ ಮಾಡಿದರೆ ಜ್ಞಾನ. ಸಮುದ್ರದ ಮಥನದಿಂದ ಜ್ಞಾನದ ಅಮೃತ ಬರಬೇಕು. ನಮಗೆ ಏನಾಗಿದೆ ಅಂದರೆ, ನಾವು ಏನೇನೋ ಮಥನ ಮಾಡಲಿಕ್ಕೆ ಹೋಗ್ತೇವೆ. ಮಥನ ಮಾಡಲಿಕ್ಕೆ ಹೋಗಿ ಮೊದಲು ನಮ್ಮ ಹತ್ರ ಬರೋ ವಿಷ ಬಂತು, ಹೆದರಿ ಬಿಟ್ಬಿಟ್ಟು ಇದು ರಗಳೆ ಬೇಡ ಅಂತ. ಯಾವತ್ತೂ ಅಮೃತ ಬರೋವರೆಗೆ ನಾವು ಕಡಿಯೋದೇ ಇಲ್ಲ. ಅದಕ್ಕೆ ಈ 7 ಸಮುದ್ರ, ಒಳಗಿರುವ 7 ಸಮುದ್ರಗಳು ಬಹಳ ಒಂದು ಅದ್ಭುತವಾದ ಸಂಗತಿ. ನೋಡಿ, ಮೊದಲು ಉಪ್ಪು ನೀರಿನ ಸಮುದ್ರ. ನೋಡಿ, ನಮಗೆ ಈ ದೇಹದಲ್ಲಿ ನಿರ್ನಾಳ ಗ್ರಂಥಿಗಳು 7 ಅಂತ ಗೊತ್ತಿದೆ. ಅದನ್ನು ಶಾಲೆಯಲ್ಲಿ ಮಕ್ಕಳಿಗೆ ಹೇಳಿಕೊಡ್ತಾರೆ. ದೇರ್ ಆರ್ 7 ಡಕ್ಲೆಸ್ ಗ್ಲ್ಯಾಂಡ್ಸ್. 7 ಡಕ್ಲೆಸ್ ಗ್ಲ್ಯಾಂಡ್ಸ್, 7 ನಿರ್ನಾಳ ಗ್ರಂಥಿಗಳಿವೆ. ಎಲ್ಲಿವೆ? ದೇಹದಲ್ಲಿ ಅಲ್ಲ, ಟೆಕ್ಸ್ಟ್ ಬುಕ್ನಲ್ಲಿವೆ. ಮಕ್ಕಳಿಗೆ ಅಷ್ಟು ಎಲ್ಲಿದೆ? ಟೆಕ್ಸ್ಟ್ ಬುಕ್ನಲ್ಲಿದೆ. ನಿರ್ನಾಳ ಗ್ರಂಥಿಗಳು ಎಲ್ಲಿವೆ? ಪಠ್ಯಪುಸ್ತಕದಲ್ಲಿವೆ. ದೇಹದಲ್ಲಿ 7 ನಿರ್ನಾಳ ಗ್ರಂಥಿಗಳಿವೆ ಅಂತ ಏನು ಹೇಳ್ತಾರೆ ಅವರು? ಪ್ರಾಚೀನ ಏನು ಹೇಳಿದ್ರು? ಈ ನಿರ್ನಾಳ ಗ್ರಂಥಿಗಳಿವೆಯಲ್ಲ, ಅವು ದೇಹದಲ್ಲಿರ್ತಕ್ಕಂಥ ಶಕ್ತಿ ಕೇಂದ್ರಗಳು. ಸುಮ್ಮನೆ ಇಲ್ಲ, ಅವು ಶಕ್ತಿ ಕೇಂದ್ರಗಳು. ಅವು ಬಲ್ಬ್ಸ್, ಬೆಳಕು ನೀಡತಕ್ಕ ಬಲ್ಬುಗಳು. ಸೊ ಈ 7 ಬಲ್ಬುಗಳಿಗೆ ಅವು ಶಕ್ತಿ ಕೇಂದ್ರಗಳಾದರೆ 7 ಸ್ವಿಚ್ಗಳಿರಬೇಕಲ್ಲ. ಸ್ವಿಚ್ ಇಲ್ಲದೆ ಇದ್ರೆ ಇದ್ದೇನು, ಬಲ್ಬ್ ಇದ್ದೇನು ಉಪಯೋಗ? ನಮಗೆ ಬಲ್ಬ್ ಇದ್ದರೂ ಕೂಡ ಸ್ವಿಚ್ ಹಾಕಿದ್ರೆ ಬೆಳಕಾಗೋದು. ಸೊ ಸ್ವಿಚ್ಗಳನ್ನು ಹೇಳಿದ್ರು ಪ್ರಾಚೀನರು, ಬಲ್ಬ್ಗಳ ಬಗ್ಗೆ ಏನೂ ಹೇಳಲಿಲ್ಲ. 7 ಸಮುದ್ರಗಳು ಅಂದರೆ ಆ ಸ್ಪಿರಿಚುವಲ್ ಸೆಂಟರ್ಸಿಗೆ ಅವರು ಹೇಳಿದ್ದು. ಅದಕ್ಕೆ ಒಂದು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ವಿಶುದ್ಧಿ, ಆಜ್ಞಾ, ವಿಶುದ್ಧಿ, ಆಮೇಲೆ ಆಜ್ಞಾ, ಸಹಸ್ರಾರ ಅಂತೆಲ್ಲ ಹೆಸರು ಕೊಟ್ಟು. ಇದು ಸ್ಪಿರಿಚುವಲ್ ಸೆಂಟರ್ಸಿನ ಸ್ವಿಚ್ಗಳು. ಅಂದರೆ ನಿಮಗೆ ಮೂಲಾಧಾರದ ಸ್ವಿಚ್ ಗೊತ್ತಾದರೆ ಮೂಲಾಧಾರದ ಬಲ್ಬು ಬೆಳಗುತ್ತೆ. ನಾವು ಹೇಳೋದು, ನಮಗೆ ಶಾಲೆಯಲ್ಲಿ ಮಕ್ಕಳಿಗೆ ಬಲ್ಬು ತೋರಿಸಿಕೊಟ್ರು, ಇವು 7 ಬಲ್ಬುಗಳು ಅಂತ. ಸ್ವಿಚ್ ತೋರಿಸ್ಕೊಡ್ಲೇ ಇಲ್ಲ. ಏನು ಕೊಟ್ಟು ಬಲ್ಬು ತೋರಿಸಿ ಉಪಯೋಗ ಏನು ಬಿತ್ತು? ನಮಗೆ ಬೆಳಕಾಗಬೇಕಾದ್ರೆ ಸ್ವಿಚ್ ತೋರಿಸ್ಬೇಕಿತ್ತಲ್ಲ. ಮಾಡರ್ನ್ ಸೈನ್ಸ್ ಎಂದೂ ಸ್ವಿಚ್ ತೋರಿಸೋಲ್ಲ, ಬರೀ ಬಲ್ಬು ತೋರಿಸುತ್ತೆ. ಆ ಬಲ್ಬನ್ನು ಹಿಡಿದು ಚಚ್ಚೋದ ತಲೆಗೆ. ಅದು ಬೆಳಕು ಬರಬೇಕಾದ್ರೆ ಸ್ವಿಚ್ ತೋರಿಸ್ಬೇಕಲ್ಲ. ಎಲ್ಲಿದೆ ಮಾಡರ್ನ್ ಸೈನ್ಸ್? ಎಲ್ಲಿ ಸ್ವಿಚ್ ತೋರಿಸಲೇ ಇಲ್ಲ. ಅದಕ್ಕೆ ಹಿಂದಿನವರು ಬಲ್ಬ್ ಹೇಳಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ನೀವು ಸ್ವಿಚ್ ಹಾಕಯ್ಯ, ಬಲ್ಬ್ ಎಲ್ಲಿದೆ ಗೊತ್ತಾಯ್ತು ಹೇಳೋದು. ಯಾಕೆ? ಸ್ವಿಚ್ ತೋರಿಸ್ಬಿಟ್ರೆ ಬಲ್ಬ್ನ ಹೇಳುವ ಅಗತ್ಯ ಇಲ್ಲ. ಈ ದಡ್ಡತನ ವಿಜ್ಞಾನ ಮಾಡ್ತಾ ಇದೆ. ಆದರೆ ವೇದಾಂತಗಳೇಂದ್ರು, ನಾನು ಸ್ವಿಚ್ ಹೇಳ್ತೇನೆ, ನೀನು ಸ್ವಿಚ್ ಹಾಕು.
ಸ್ವಿಚ್ ಹಾಕಿಬಿಟ್ರೆ ಒಳಗೆಲ್ಲ ಬೆಳ್ಳಂ ಬೆಳಕು. ಆ ಸ್ವಿಚ್ ಗೊತ್ತಾಗ್ಬಿಟ್ರೆ ಒಳಗೆ ಪೂರ್ತಿ ಬೆಳಕು. ನಮಗೇನಾಗಿದೆ ಅಂದರೆ ನಮಗೊಳಗೆ ಸ್ವಿಚ್ ಇದೆ ಅಂತ ಗೊತ್ತಿದೆ, ಬೆಳಕಿದೆ ಅಂತ ಗೊತ್ತಿದೆ, ಸ್ವಿಚ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಇದು ಹೊಸ ಮನೆಗೆ ಹೋಗಿ ನಾವು ಕತ್ಲೆ ಹೊತ್ತಿಗೆ ಸ್ವಿಚ್ಗಾಗಿ ತಡಕಾಟಿದ ಹಾಗೆ ಇಡೀ ಜೀವಮಾನ ಹುಡುಕಾಡೋದು. ಸ್ವಿಚ್ಚಿನ ಮೇಲೆಲ್ಲ ಕೈ ಆಡಿಸ್ತೇವೆ, ಕೆಳಗೆಲ್ಲ ಇದೆಲ್ಲ ಸ್ವಿಚ್ ಒಂದು ಸಿಕ್ಕೋಲ್ಲ. ಇಡೀ ಜೀವಮಾನ ಸ್ವಿಚ್ಚಿನ ತಡಕಾಟದಲ್ಲಿ ಕತ್ತಲಲ್ಲಿ ಬದುಕಿ ಒಂದಿನ ಕತ್ತಲಲ್ಲೇ ಸಾಯ್ತೇವೆ. ಇದಕ್ಕೋಸ್ಕರ ಅದು ಸ್ವಿಚ್ ತಿಳ್ಕೋ ಅಂದರು. ನೋಡಿ, ಮೂಲಾಧಾರ ಅನ್ನೋದು ಕುಂಡಲಿನಿ ಶಕ್ತಿಯಿಂದ, ಆ ಕುಂಡಲಿನಿ ಶಕ್ತಿಯ ಮೂಲಾಧಾರ ಅದು ಅಲ್ಲಿ ಹಾವು ಕುಂಡಲ ಹಾಕಿ ಸುತ್ತು ಹಾಕಿ, ಯಾಕಂದ್ರೆ ಹಾವುಗಳು ಯಾವಾಗಲೂ ನೇರ ಇರುವುದೇ ಇಲ್ಲ. ಅವು ಹೋಗುವಾಗ ಮಾತ್ರ ವಿಶ್ರಾಂತಗಳು ಸುತ್ತು ಹಾಕಿರ್ತವೆ. ಸುತ್ತು ಹಾಕಿ ಹೀಗೆ ತಲೆ ಅಡಿಗಿಟ್ಟು ಮಲಗಿರ್ತವೆ. ಹಾಗೆ ಕುಂಡಲಿನಿ ಶಕ್ತಿ ಅಂದರೆ ಅದು ಸುತ್ತು ಹಾಕಿ ಮಲಗಿರ್ತಕ್ಕಂಥ ಎನರ್ಜಿ ಹಾವು. ಅದನ್ನು ಎಬ್ಬಿಸಬೇಕು, ಎಬ್ಬಿಸಿ ಮೇಲಕ್ಕೆ ಬರಬೇಕು. ಆ ಕುಂಡಲಿನಿ ಶಕ್ತಿ ಮೂಲಾಧಾರ, ಅದನ್ನೇ ಅವರು ಲವಣ ಸಮುದ್ರ ಅಂತ ಹೇಳಿದ್ರು. ಯಾಕೆಂದರೆ ಆ ಬಲ್ಬು ಯಾವುದು ಗೊತ್ತಾ? ಗೊನೆಯಡು. ಗೊನೆಯಡು ಅನ್ನುವಂಥದ್ದು ಏನಿದೆ, ನಿರ್ನಾಳ ಗ್ರಂಥಿ, ಅದು ಎಲ್ಲಿದೆ ಅಂದರೆ ಮೂತ್ರಕೋಶದ ಹತ್ತಿರ ಇದೆ. ಆದ್ದರಿಂದ ಅದು ಉಪ್ಪು ನೀರಿನ ಸಮುದ್ರ ಅಂದರು. ಇದು ಚಿಕ್ಕ ಮಕ್ಕಳಿಗೆ ಬೇಗ ಅರ್ಥ ಆಗುತ್ತೆ, ದೊಡ್ಡವರಿಗೆ ಪಕ್ಕ ಅರ್ಥ ಆಗೋಲ್ಲ, ಮರೆತು ಹೋಗಿರುತ್ತೆ ಅದು ಮೂತ್ರದ ರುಚಿ. ಮೂತ್ರಕೋಶದ ಹತ್ತಿರ ಇರುವುದರಿಂದ ಅದನ್ನು ಉಪ್ಪು ನೀರಿನ ಸಮುದ್ರ ಅಂದರು. ಅಲ್ಲಿಂದ ಮೇಲೆ ಬಂದರೆ ಕೆಳ ಹೊಟ್ಟೆಯಲ್ಲಿ ಹೊಕ್ಕುಳ ಕೆಳಗೆ ಒಂದು ಕೇಂದ್ರ ಇದೆ. ಅದನ್ನು ಅವರು ಪ್ರಾಚೀನರು ಸ್ವಾಧಿಷ್ಠಾನ ಅಂದರು. ಅದಕ್ಕೇನೋ ಸೆಲ್ಸ್ ಆಫ್ ಲೀಡಿಂಗ್ ಏನೋ ಹೇಳ್ತಾರೆ. ಆ ಸ್ವಾಧಿಷ್ಠಾನ ಅಂತಂದರೆ ಅದು ಕಬ್ಬಿನ ಹಾಲಿನ ಸಮುದ್ರ ಅಂದರು. ಕಬ್ಬಿನ ಹಾಲು ಅಂದರೆ ಏನು ಗೊತ್ತಾ? ವರ್ಲ್ಡ್ಲಿ ಪ್ಲೆಷರ್, ಪ್ರಾಪಂಚಿಕ ಸುಖದ ಕಡೆಗೆ ನಮ್ಮನ್ನು ಸೆಳೆಯುವ ಸೆಂಟರ್ ಅದು ಎರಡನೇ ಸಮುದ್ರ. ಅಲ್ಲಿಂದ ಎಲ್ಲ ಕುಂಡಲಿನಿ ಎದ್ದರೂ ಕೂಡ ಅದರ ಎಂದು ಕೆಳಮುಖವಾಗಿ ಇದೆ. ಅದನ್ನು ಹುಡ್ಡು ಬಿಡಿಸಲೇ ಇಲ್ಲ, ಅದು ಹೀಗೆ ತಲೆ ಎತ್ತಿದೆ, ಅದರ ಕೆಳಮುಖವಾಗಿದೆ ಎನರ್ಜಿ. ಅಲ್ಲಿಂದ ಮೇಲಕ್ಕೆ ಬಂತು ಎಡ್ರಿನಲ್ ಗ್ಲ್ಯಾಂಡು ಒಂದು, ನಾಭಿ ಆಚೆ ಈಚೆಯಿಂದ. ಅದಕ್ಕೆ ಇನ್ನವರು ಮಣಿಪೂರ ಅಂದರು. ಅದು ಯಾವ ಸಮುದ್ರ? ಕಳ್ಳಿನ ಸಮುದ್ರ ಅಂತ. ಅಂದರೆ ಸೆಕ್ಸಿನ ಅಮಲಿನ ಸಮುದ್ರ. ಇಲ್ಲಿ ಬಂತು ಸೆಕ್ಸ್. ಇಲ್ಲಿಂದ ಇಲ್ಲಿ ತನಕ ಬರೀ ಒಳ್ಳೆಯ ಫೈರ್ ಆ್ಯಂಡ್ ಸೆಕ್ಸ್ ಕಾರಬಾರು, ಅದು ಬೇರೆ ಯಾವ ಯೋಚನೆಯೂ ಮಾಡೋಲ್ಲ. ಮನುಷ್ಯನ ಎನರ್ಜಿ ಪೂರ್ತಿ ಸೆಕ್ಸುವಲ್ ಎನರ್ಜಿ ಇಷ್ಟರಲ್ಲೇ ಇರೋದು. ಇಲ್ಲಿಂದ ಮೇಲೆ ಬಂದುಬಿಟ್ರೆ ಆಮೇಲೆ ಸೆಕ್ಸ್ ಕೆಲಸ ಮಾಡೋಲ್ಲ. ಅದಕ್ಕೆ ಇಲ್ಲಿ ಬಂದಾಗ ಕಳ್ಳಿನ ಸಮುದ್ರದಿಂದ ದಾಟಿ ಆ ಹಾವು ಎಲ್ಲಿ ತನಕ ಹಾವು ಹೆಡೆ ಅರಳಿಸೋಲ್ಲ. ಹೀಗೆ ತಲೆ ಎತ್ತಿತು, ಹೀಗೆ ತಲೆ ಎತ್ತಿತು, ಆದರೂ ಹಾಗೆ ಉಂಟು, ತಲೆ ಎತ್ತು ಕೆಳಮುಖವಾಗಿ ಉಂಟು ಮುಖ. ಇಲ್ಲಿ ಬಂತು, ಇಲ್ಲಿ ಬಂದಾಗ ಹೀಗೆ ಹೆಡೆ ಅರಳಿತು. ಆಗ ನಿಜವಾಗಿ ಜಾಗೃತಿ, ಅಂತರಂಗದ ಜಾಗೃತಿ, ಸಾಧನೆಯ ಜಾಗೃತಿ ಆಗತಕ್ಕಂಥದ್ದು ಇಲ್ಲಿ. ಅದಕ್ಕೆ ಅದನ್ನು ಬೆಣ್ಣೆಯ ಸಮುದ್ರ ಅಂತ. ಸರ್ಪಿಹಿ ಅಂತ ತುಪ್ಪದ ಸಮುದ್ರ ಅಂತಾರೆ, ಬೆಣ್ಣೆಯ ಸಮುದ್ರ ಅಂತಾರೆ. ಎರಡು ಒಂದೇ. ಸಂಸ್ಕೃತದಲ್ಲಿ ಕಾಸಿದ ಬೆಣ್ಣೆ ತುಪ್ಪ, ಕಾಸದ ತುಪ್ಪ ಬೆಣ್ಣೆ, ಅಷ್ಟೇ, ಏನು ವ್ಯತ್ಯಾಸ ಏನಿಲ್ಲ. ಅದು ಬೆಣ್ಣೆ. ಯಾವ ಬೆಣ್ಣೆ ಅದು? ಭಕ್ತಿಯ ನವನೀತ. ಇಲ್ಲಿ ಶುರುವಾಗುವುದು ಭಕ್ತಿಯ ಕೇಂದ್ರ. ಇಲ್ಲಿ ತನಕ ನೀವು ಭಕ್ತಿ, ಪ್ರಪಂಚದಲ್ಲಿ ಭಕ್ತಿ ಬರಬಹುದು, ಸೆಕ್ಸಿನಲ್ಲಿ ಭಕ್ತಿ ಬರ್ಬೋದು, ಅದರ ಸ್ಪಿರಿಚುವಲ್ ಭಕ್ತಿ ಪ್ರಾರಂಭ ಆಗುವುದು. ಅದರಿಂದ ಯಾವತ್ತೂ ಧ್ಯಾನಕ್ಕೆ ಕೇಂದ್ರ ಹೃತ್ಕಮಲ ಮಧ್ಯ. ಅದರಿಂದ ಕೆಳಕ್ಕೆ ಧ್ಯಾನ ಮಾಡಲಿಕ್ಕೆ ಆಗುವುದಿಲ್ಲ. ಅಲ್ಲಿಂದ ಮೇಲಕ್ಕೆ ಬಂದಾಗ ಇಲ್ಲಿಂದ ಧ್ಯಾನದ ಸೆಂಟರ್ ಪ್ರಾರಂಭ ಆಯಿತು. ಅದನ್ನು ಬೆಣ್ಣೆಯ ಅಂದರೆ ಭಕ್ತಿಯ ನವನೀತದ ಸಮುದ್ರ. ಇಲ್ಲಿ ಭಕ್ತಿ ಪ್ರಾರಂಭ ಆಗುವುದು. ಇದು ಭಕ್ತಿಯ ಕೇಂದ್ರ. ಅದರಿಂದ ಬೆಣ್ಣೆ, ಭಗವಂತ ಬೆಣ್ಣೆ ಕದಿಯುವುದು ಅಂದರೆ ಇದು. ನಾವು ಬೆಣ್ಣೆ ಮಾಡಿಟ್ರೆ ಗೋಪಿಕಾ ಸ್ತ್ರೀಯರ ಮನೆಯಲ್ಲಿ ಮಾತ್ರ ಅಲ್ಲ, ನಾವು ಬೆಣ್ಣೆ ಮಾಡಿ ಇಟ್ಟರೆ ಅವನು ಕದೀತಾನೆ ಬಂದು. ನಮ್ಮ ಹತ್ರ ಬೆಣ್ಣೆ ಇಲ್ಲ, ಅವನು ಬರೋಲ್ಲ ಅಷ್ಟೇ. ಈ ಬೆಣ್ಣೆ ಇಲ್ಲಿ ನಾವು ಕಡೆದು ಇಟ್ಟರೆ, ಅಂದರೆ ನಮ್ಮಲ್ಲಿ ಭಕ್ತಿ ತುಂಬಿದರೆ ಅವನು ಬಂದೇ ಬರ್ತಾನೆ ಸ್ವೀಕಾರ ಮಾಡಲಿಕ್ಕೆ. ಉಪಾಯ ಇಲ್ಲ ಅವನಿಗೆ, ಬಂದೇ ಬರ್ತಾನೆ. ಭಕ್ತಿ ಇಲ್ಲಿ ಬೆಣ್ಣೆಯ ಸಮುದ್ರ, ಅಂದರೆ ಭಕ್ತಿಯ ಸಮುದ್ರ. ಈ ಬೆಣ್ಣೆ ಭಕ್ತಿ ಉತ್ಪತ್ತಿ ಆಗಬೇಕಾಗಿದ್ದರೆ ಮೊದಲು ಮೊಸರು ಬೇಕಲ್ಲ, ಅದಕ್ಕೆ ವಿಶುದ್ಧಿ ಚಕ್ರ. ಇದು ದಧಿ ಸಮುದ್ರ ಅಂದರು. ಇದನ್ನೇ ಇವರು ಥೈರಾಯ್ಡು ಪಾರಾಥೈರಾಯ್ಡು ಅಂತ ಒಂದು ಗ್ರಂಥಿಯನ್ನು ಶುರು ಮಾಡಿದರು. ಅದು ಏನು ಅಂದರೆ ತಮಾಷೆ ಏನು ಅಂದರೆ, ಇವೆಲ್ಲ ಅನೇಕ ಸಂಗತಿಗಳಿಗೆ
ಅದರ ಅಸ್ತಿತ್ವಕ್ಕೆ ಅನೇಕ ಸಂಗತಿಗಳಿಗೆ ಅದು ಯಾಕೆ ಇದೆ ಅಂತ ಕೂಡ ಇವತ್ತು ಗೊತ್ತಿಲ್ಲ. ಇದೆ ಅನ್ನೋದನ್ನು ತಿಳಿದಿದ್ದಾರೆ ವಿಜ್ಞಾನಿಗಳು, ಅದರ ಫಂಕ್ಷನಿಂಗ್ ಪೂರ್ಣವಾಗಿ ಗೊತ್ತಾಗಲಿಲ್ಲ. ಪ್ರಾಚೀನ ಇದೆಲ್ಲ ಅದರ ಫಂಕ್ಷನಿಂಗ್. ಅಲ್ಲಿಂದ ನೋಡಿ ಹಾಲಿನ ಸಮುದ್ರ ಇಲ್ಲಿ ಬಂತು. ಆಜ್ಞಾಚಕ್ರ, ಹಾಲಿನ ಸಮುದ್ರ ಅಂದರೆ ಅದನ್ನು ಪೈನಿಯಲ್ ಗ್ಲ್ಯಾಂಡು, ಹಿಂದೆ ನಮ್ಮ ತಲೆಯ ಮೆದುಳಿನ ಹಿಂದುಗಡೆ ಒಂದು ಪೈನಿಯಲ್ ಎಲೆಯ ಆಕಾರದ ಗ್ಲ್ಯಾಂಡ್ ಇದೆ. ಅದು ಅದು ನಮ್ಮ ದೇಶದಲ್ಲಿ ಇಲ್ಲ, ಮರ ವಿದೇಶದ್ದು, ಅವರು ಬಿಟ್ಟ ಹೆಸರು ಅದು ಪೈನಿಯಲ್ ಗ್ಲ್ಯಾಂಡ್ ಅಂತ. ಹಾಗಾಗಿ ನಮಗೆ ಅದನ್ನು ಪೈನಿಯಲ್ ಅಂತ ಹೇಳಬೇಕು, ಪಿನಿಯಲ್ ಅಂತ ಹೇಳಬೇಕು ಅಂತ ಬಹಳ ಜನ ಗೊತ್ತಿಲ್ಲ. ಕೆಲವರು ಪಿನಿಯಲ್ ಗ್ಲ್ಯಾಂಡ್ ಅಂತ ಹೇಳ್ತಾನೆ ಇದ್ದಾರೆ. ಏನು ಹೇಳಿದ್ರು ಒಂದು ಶಬ್ದ ಗೊತ್ತಾದ್ರೆ ಸರಿ ಅಷ್ಟೇ ವಿಷಯ. ಏನೋ ಒಂದು ಪಿನಿಯಲ್ ಅಂತ ಏನೋ ಒಂದು ಉಂಟು ಅಂತ ಇಷ್ಟ ಹೇಳಿದೆ. ಆ ಶಬ್ದ ಇಟ್ ಈಸ್ ಪೈನಿಯಲ್ ಗ್ಲ್ಯಾಂಡ್. ಅದು ಪೈನ್, ಅದು ವೃಕ್ಷಕ್ಕೆ ಸಂಬಂಧಪಟ್ಟದ್ದು. ಸರಿ ಆಯಿತು. ಆ ಗ್ಲ್ಯಾಂಡ್ಗೆ ಸಂಬಂಧಪಟ್ಟ ಸ್ವಿಚ್ ಇರುವುದು ಇಲ್ಲಿ ನೋಡಿ. ಈ ಸ್ವಿಚ್ ಹೇಳೇ ಇಲ್ಲ ಅವರು. ಪೈನಿಯಲ್ ಗ್ಲ್ಯಾಂಡ್ ಯಾಕಿದೆ ಅಂತ ವಿಜ್ಞಾನಿಗಳಿಗೆ ಖಚಿತವಾಗಿ ಗೊತ್ತಿಲ್ಲ. ಯಾಕೆಂದರೆ ಅದು ಸ್ವಿಚ್ ಗೊತ್ತಿಲ್ಲ ಅವರಿಗೆ. ಅವ್ರು ಸ್ವಿಚ್ ಹಾಕಿ ನೋಡಿದ್ರೆ ಗೊತ್ತಾಗ್ತಿತ್ತು. ಅದಕ್ಕೆ ಹಿಂದೆ ಅವ್ರ ಹೆಸರು ಕೊಟ್ಟರು, ಈ ಸ್ವಿಚ್ ಆಜ್ಞಾಚಕ್ರ ಅಂದರೆ ಆಜ್ಞೆ. ಯು ವಿಲ್ ಗೆಟ್ ಡಿವೈನ್ ಆರ್ಡರ್. ಮೇಲೆ ದೇವಲೋಕದಿಂದ ಹೀಗೆ ಮಾಡು, ಹೀಗೆ ಮಾಡಬೇಡ ಅನ್ನುವಂಥ ಅಶರೀರವಾಣಿಯನ್ನು ನೀನು ಕೇಳಬರಲೆ. ಹಿಂದೆಲ್ಲ ಅಶರೀರವಾಣಿ ಕೇಳ್ತಿತ್ತಲ್ವ, ಈ ಸ್ವಿಚ್ ಆನ್ ಮಾಡಬೇಕು. ಅದು ಪರ್ಮನೆಂಟಾಗಿ ಆಫ್ ಆಗಿ ಹೋಗಿದೆ. ಇನ್ನು ಯಾವ ಅಶರೀರವಾಣಿ ಕೇಳುವಂಗಿಲ್ಲ. ಅಂದು ಅಜ್ಞಾಚಕ್ರವನ್ನು ನೀವು ಓಪನ್ ಮಾಡಿದರೆ ಡಿವೈನ್ ಆರ್ಡರ್, ದೇವಲೋಕದ ಸಂಕೇತಗಳು, ಯಾವುದು ಮಾಡಬೇಕು, ಯಾವುದನ್ನು ಮಾಡಬಾರದು ಅನ್ನುವ ಮೆಸೇಜ್ ಬರುತ್ತೆ. ಅದನ್ನು ಗ್ರಹಿಸಬಹುದು. ಅದಕ್ಕೋಸ್ಕರ ಇರೋದು ಪೈನಿಯಲ್ ಗ್ಲ್ಯಾಂಡ್. ಅದು ಹಾಲಿನ ಸಮುದ್ರ. ಈಗ ನೋಡಿ, ಇಲ್ಲಿಂದ ಮೇಲಕ್ಕೆ ಬಂತು. ಈಗ ಆ ಶೇಷ, ಕುಂಡಲಿನಿ ಶೇಷ ಇದ್ದಾನಲ್ಲ, ಅವನು ಮಲಗಿದ್ದವ ಇಲ್ಲಿಗೆ ಬಂದ. ಇಲ್ಲಿ ಬಂದಾಗ ಭಕ್ತಿ ಜಾಗೃತವಾಯಿತು. ಅಲ್ಲಿಂದ ಇಲ್ಲಿಗೆ ಬಂದ. ಈಗ ಶೇಷ ಇಲ್ಲಿಗೆ ಹೆಡೆ ಎಳಿಸಿ, ಇಲ್ಲಿ ಶೇಷ ಕ್ಷೀರ ಸಮುದ್ರದಲ್ಲಿ ಶೇಷ ಹೆಡೆ ಎಳಿಸಿದಾಗ ಅಲ್ಲಿ ನೀವು ಶೇಷ ಕ್ಷೀರ ಸಮುದ್ರದಲ್ಲಿ ಶೇಷಶಾಹಿಯಾದ ಕ್ಷೀರ ಸಮುದ್ರದಲ್ಲಿ ಶೇಷಶಾಹಿಯಾದ ಭಗವಂತನನ್ನು ಆಜ್ಞಾಚಕ್ರದಲ್ಲಿ ಕಾಣಬಹುದು. ಇದೆಲ್ಲ ಒಳಗಿನ ಸಮುದ್ರಗಳ ಎಕ್ಸ್ಪೀರಿಯನ್ಸ್. ಅಲ್ಲಿ ಆಜ್ಞಾಚಕ್ರದಲ್ಲಿ ಶೇಷಶಾಹಿಯಾದ ಭಗವಂತನ ದರ್ಶನ. ಇನ್ನೂ ಮೇಲಕ್ಕೆ ಹೋಗಬೇಕು. ಆಜ್ಞಾಚಕ್ರದಿಂದ ಮೇಲಕ್ಕೆ ಹೋದರೆ ನಮಗೆ ಸಹಸ್ರಾರ ಅಂತ ಕೊನೆಯದ್ದು. ಅದಕ್ಕೆ ಸಂಬಂಧಪಟ್ಟದ್ದು ಪಿಚ್ಯುಟರಿ ಗ್ಲ್ಯಾಂಡ್. ಪಿಚ್ಯುಟರಿ ಗ್ಲ್ಯಾಂಡ್ ಇರೋದು ತಲೆಯಲ್ಲಿ. ಅದರ ಸ್ವಿಚ್ ಇರೋದು 12 ಇಂಚು ಮೇಲೆ. ಅತ್ಯತಿಷ್ಠದಶಾಂಗುಲಂ. ನಮ್ಮ ದೇಹದ ಎನರ್ಜಿ ಇಲ್ಲಿವರೆಗಿದೆ. ಬರೀ ತಲೆಯಲ್ಲ, ಹೀಗೆ ಸುತ್ತ. ಅದನ್ನೇ ಆರ ಅಂತ ಹೇಳೋದು. ಅದರಿಂದ ಇಲ್ಲಿ 12 ಅಂಗುಲ ಎತ್ತರದಲ್ಲಿ ಒಂದು ಸ್ವಿಚ್ ಇದೆ. ಅಲ್ಲಿ ಶೇಷ ಫಣ ಅಳಿಸಿದರೆ ಅದೇ ಸಹಸ್ರಾರ, 1000 ಹೆಡೆಯ ಶೇಷ. ಶೇಷನ 1000 ಹೆಡೆಗಳು ಅರಳಿದಾಗ ಆ ಹೆಡೆಗಳ ಮೇಲೆ ನಾಟ್ಯ ಆಡ್ತಾನೆ ಭಗವಂತ. ಅದು ಸಹಸ್ರಾರ ದರ್ಶನ. ಭಗವಂತನ ನಾಟ್ಯ, ಅದರ ಸಂಕೇತವೇ ಕಾಳಿಯ ಫಣ ಮಾಣಿಕ್ಯ ಮಂಡಿತ ಶ್ರೀಪದಾಂಬುಜ. ಕಾಳಿಯನ ಮೇಲೆ ಕುಣಿದ ಕೃಷ್ಣ ಈ ಸಹಸ್ರಾರದ ಮೇಲೆ ಕುಣಿದ ನಾಟ್ಯದ ಅದು ಒಂದು ದರ್ಶನ ಕೊಟ್ಟ ಅಲ್ಲಿ ಅವರಿಗೆ, ಗೋಪಾಲಕರಿಗೆ, ಗೋಪಿಕಾಸ್ತ್ರೀಯರಿಗೆ. ಇದು ಸಹಸ್ರಾರದಲ್ಲಿ ಭಗವಂತನ ದರ್ಶನ. ಇದು 7 ಸಮುದ್ರಗಳು: ಲವಣ, ಇಕ್ಷು, ಸುರ, ಸರ್ಪಿ, ದಧಿ, ಕ್ಷೀರ, ಅಮೃತಾರ್ಣವ. ಆದ್ದರಿಂದಲೇ ಇಲ್ಲಿ ಅಮೃತ ಸಮುದ್ರ ಇದೆ. ಅಮೃತ ಸಮುದ್ರ ಸ್ವಿಚ್ ಇಲ್ಲಿದೆ. ನೀವು ಅಮೃತ ಬೀಜವನ್ನು ಜಪ ಮಾಡಿ ದರೆ ಏನಾಗತ್ತೆ? ಅಮೃತ ವೃಷ್ಟ್ಯ ಆಪ್ಲಾವಯತು. ಜಪ ಮಾಡೋ ಎಲ್ಲ ಓಂ ವಂ 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 ಅಂತ ಹೇಳ್ತಾರೆ. ಅಮೃತ ವೃಷ್ಟಿ ಆಪ್ಲಾವಯತು ಅಂದರೆ ಏನೂ ಆಗೋಲ್ಲ. ಯಾಕೆಂದರೆ ನಾವು ಬರೀ ಬಾಯ್ಪಾಠ ಕಲ್ತದ್ದು, ಅನುಸಂಧಾನವೇ ಇಲ್ಲ. ಆ್ಯಕ್ಚುಲಿ ಈ ಸ್ಪಿರಿಚುವಲ್ ಸೆಂಟರನ್ನು ನೀವು ಜಾಗೃತಗೊಳಿಸಿದರೆ, ಅದರಿಂದ ಓಂ ವರ್ಣ ಬೀಜವನ್ನು ಜಪಿಸಿದರೆ ನಿಮ್ಮ ಮೈಯೆಲ್ಲ ಅಮೃತದಿಂದ ತೊಯ್ಯುವುದನ್ನು ಯು ಕ್ಯಾನ್ ಫೀಲ್ ಇಟ್. ಇಟ್ ಇಸ್ ಎನ್ ಎಕ್ಸ್ಪೀರಿಯನ್ಸ್. ಇಟ್ಸ್ ನಾಟ್ ನಿಯರ್ ಸ್ಟೇಟ್ಮೆಂಟ್. ಆ ಅಮೃತ ವೃಷ್ಟಿಯನ್ನು ಅನುಭವಿಸಬಹುದು. ಆ ಅಮೃತ ವೃಷ್ಟಿಯಿಂದ ಅದರಿಂದ ನಾವು ಮಿಂದಾಗ ನಾವು ಬುದ್ಧಿಮಡಿಯಾಗೋದು. ಅಲ್ಲಿ ತನಕ ಇವು ಎಷ್ಟು ತಮ್ಮಿಗೆ ಹೊಯ್ಕೊಂಡ್ರೂ ಆಗಲಿಲ್ಲ, ಎಷ್ಟು ಕೊಡಪಾನ ಹೊಯ್ಕೊಂಡ್ರೂ ಆಗೋದಿಲ್ಲ, ಎಷ್ಟು ಚಂಡಿ ವಸ್ತ್ರ ಉಟ್ಟು ಹಾರಿದರೂ ಆಗೋಲ್ಲ. ಮಡಿಯಾಗಬೇಕಾದ್ರೆ ಅಮೃತ ವೃಷ್ಟಿಯ ಸ್ನಾನ ಆಗಬೇಕು. ಅದು ಆಗೋದೇ ಇಲ್ಲ. ಅದನ್ನ ಸಾಮಾನ್ಯವಾಗಿ ಈ ಮಡಿವಂತರು ಯಾವತ್ತೂ ಮಡಿಯೇ ಆಗೋದಿಲ್ಲ. ಅಂದರೆ ಅವರಿಗೆ ಮೈಲಿಗೆ ಭ್ರಮೆಯೂ ಜಾಸ್ತಿ. ಮೈಲಿಗೆ ಆಯಿತೋ ಏನೋ ಅಂತಂದು ಸ್ನಾನ ಮಾಡೋದು, ಮೈಲಿಗೆ ಆಯಿತೋ ಏನೋ ಸ್ನಾನ ಮಾಡೋದು. ಅವ್ರು ಯಾವತ್ತೂ ಮೈಲಿಗೆ ಆಗಿರ್ತಾರೆ, ಎಂದೂ ಮಡಿ ಆಗೋದೇ ಇಲ್ಲ ಅವರು. ಯಾಕೆಂದರೆ ಮಡಿ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ಮನಸ್ಸು ಶುದ್ಧವಾಗುವುದೇ ಮಡಿ. ಅದಾಗಬೇಕಾದ್ರೆ ಅಮೃತ ವೃಷ್ಟಿ ಒಳಗಿಂದ ಬರಬೇಕು. ಅದಾದ ಮೇಲೆ ಮನಸ್ಸು ಶುದ್ಧವಾದಾಗ ವಾಸುದೇವ ಬಂದು ಕೊಡ್ತಾನೆ. ಇದೆಲ್ಲ
ಈ ಭೂಗೋಳ ಇದು. ಸಪ್ತ ಸಮುದ್ರಗಳಿಂದ ಒಳಗೆ ಕಂಡು ಸಪ್ತ ಲೋಕಗಳನ್ನು ಅದಕ್ಕೆ ಸಂಬಂಧಪಟ್ಟನು. ಯಾಕೆಂದರೆ ಇಲ್ಲಿ ನಾಭ್ಯ ಆಸೀದಂತರಿಕ್ಷಂ, ಇಲ್ಲಿಂದ ಅಂತರಿಕ್ಷ ಮತ್ತು ಭೂಮಿ ಇರುವುದು ಇಲ್ಲೇ. ನಾಭಿಯ ಮೇಲೆ ಆಕಾಶ, ಕೆಳಗೆ ಭೂಮಿ. ಸಪ್ತಲೋಕಗಳು ಇಲ್ಲಿಂದ ಪ್ರಾರಂಭ. ಭೂರ್ಭೋತ್ಸವ ಮಹಾಜನ ತಪಃ ಸತ್ಯಂ. ಇದು 7 ಲೋಕಗಳನ್ನು ನಮ್ಮ ದೇಹದಲ್ಲಿ ಕಾಣಬಹುದು, 7 ಸಮುದ್ರಗಳನ್ನು ನಮ್ಮ ದೇಹದಲ್ಲಿ ಕಾಣಬಹುದು. ಇದು ಪ್ರಾಚೀನರು ಕೊಟ್ಟಂಥ ಅಧ್ಯಾತ್ಮದ ದೈಹಿಕ ಅಂದರೆ ಪಿಂಡಾಂಡದ ಅನ್ವಯ. ಈ ನೆಲೆಯಿಂದ ನಾವು ನೋಡಿದರೆ ನಮಗೆ ಬಹಳ ಸ್ಪಷ್ಟವಾಗಿ ಈ ಭೂಗೋಳ ಖಗೋಳ ಅರ್ಥ ಆಗುತ್ತೆ. ಇದು ಒಂದು ಹೊರಗಿನ ಮುಖದ್ದು, ಮತ್ತೆ ನಾನು ಹೇಳಿದ್ನಲ್ಲ ಕಾಣದ ಪ್ರಪಂಚ, ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ಬೇಡ.